ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. 4.5 ಕೋಟಿ ವೆಚ್ಚದಲ್ಲಿ ತಪ್ಪರಗುಂಡ ತಲ್ವಾರ್ದೊಡ್ಡಿ ಕೋತಿಗುಡ್ಡ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ. ದೇವದುರ್ಗದಿಂದ ಅರ್ಕೇರಾಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಶಾರ್ಟ್ಕಟ್ ಮಾರ್ಗವಾದ ತಪ್ಪರಗುಂಡ ಮಸೀದಿಯಿಂದ ತಲ್ವಾರ್ದೊಡ್ಡಿ ಮುಖಾಂತರ ಕೋತಿಗುಡ್ಡವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ದೇವದುರ್ಗ ಕ್ಷೇತ್ರದ ಶಾಸಕರು 4.5 ಕೋಟಿ ಅನುದಾನದಡಿ ಬುಧವಾರ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಅಧಿಕೃತ ಚಾಲನೆ ನೀಡಿದರು. ಈ ರಸ್ತೆ ಹಲವು ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿದ್ದು, ಸುಮಾರು 20 ವರ್ಷಗಳ ಹಿಂದೆ ಮಾಜಿ ಶಾಸಕ ಹಾಗೂ ಮಾಜಿ ಸಂಸದ ಎ ವೆಂಕಟೇಶ್ ನಾಯಕ್ ಅವರ ಅವಧಿಯಲ್ಲಿ ಈ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿತ್ತು. ನಂತರ ಇದುವರೆಗೆ ರಸ್ತೆ ದುರಸ್ತಿ, ಪ್ಯಾಚ್ ವರ್ಕ್ ಅಥವಾ ಯಾವುದೇ ರೀತಿಯ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳದ ಕಾರಣ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿತ್ತು. ಮಳೆಗಾಲದಲ್ಲಿ ರಸ್ತೆಯ ಗುಂಡಿಗಳಲ್ಲಿ ನೀರು ನಿಂತು ವಾಹನ ಸವಾರರು, ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿದಿನವೂ ಸಂಕಷ್ಟ ಅನುಭವಿಸುತ್ತಿದ್ದರು. ಹಲವಾರು ಬಾರಿ ಅಘಾತಗಳು ಸಂಭವಿಸಿದ್ದವು. ಈ ಕುರಿತು ಸ್ಥಳೀಯರು ಹಲವು ಬಾರಿ ರಸ್ತೆ ಅಭಿವೃದ್ಧಿಗೆ ಒತ್ತಾಯಿಸಿ ಮನವಿ ಸಲ್ಲಿಸಿದ್ದರು. ದೇವದುರ್ಗದಿಂದ ಅರ್ಕೇರಾಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ತಪ್ಪರಗುಂಡ, ತಲ್ವಾರ್ದೊಡ್ಡಿ, ಕೋತಿಗುಡ್ಡ, ನಾಮನಾಯಕ್ ತಾಂಡ, ಮರಿಗ್ಯಾಮ ಬಿದ್ದಿ ತಾಂಡ, ಇರುಬ್ಗೇರ, ಕುರ್ಲಾರ್ದೊಡ್ಡಿ ಸೇರಿದಂತೆ ಸುಮಾರು 10 ರಿಂದ 12 ಗ್ರಾಮಗಳ ಜನರಿಗೆ ಪ್ರಮುಖ ಸಂಪರ್ಕ ಮಾರ್ಗವಾಗಿದೆ. ರೈತರು ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ಹಾಗೂ ಸಾರ್ವಜನಿಕರು ತಾಲೂಕು ಕೇಂದ್ರಕ್ಕೆ ಸಂಚಾರ ನಡೆಸಲು ಇದೇ ರಸ್ತೆ ಪ್ರಮುಖವಾಗಿದೆ. ಈ ಹಿನ್ನೆಲೆಯಲ್ಲಿ 4.5 ಕೋಟಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿರುವುದು ಸ್ಥಳೀಯರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಗುಣಮಟ್ಟದ ಕಾಮಗಾರಿ ನಡೆಸಿ ಶೀಘ್ರದಲ್ಲಿ ರಸ್ತೆ ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರ ಆಶಯ. ಸ್ಥಳೀಯರು ಮಾತನಾಡಿ, ಬಹಳ ವರ್ಷಗಳ ನಂತರ ಈ ರಸ್ತೆಯ ಅಭಿವೃದ್ಧಿಗೆ ಚಾಲನೆ ದೊರೆತಿರುವುದು ಸಂತಸದ ವಿಷಯ. ಕಾಮಗಾರಿ ಗುಣಮಟ್ಟದಿಂದ ಪೂರ್ಣಗೊಂಡರೆ ಸಾವಿರಾರು ಜನರಿಗೆ ಅನುಕೂಲವಾಗಲಿದೆ. ಅಧಿಕಾರಿಗಳು ಕಾಮಗಾರಿಯ ಗುಣಮಟ್ಟದ ಮೇಲೆ ನಿಗಾ ವಹಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಬಸನಗೌಡ ದೇಸಾಯಿ, ಪುರಸಭೆ ವಾರ್ಡ್ ಸದಸ್ಯ ಅಮರಯ್ಯ ಕುರ್ಲೆ, ಜೆಡಿಎಸ್ ಮುಖಂಡರಾದ ಶರಣಪ್ಪ ಬಳೆ, ನಾಗರಾಜ್ ನಾಯಕ್ ಚಿತ್ತಾಪುರ್ ಗೇರ, ನಾಗರಾಜ್ ನಾಯಕ್ ಚಿಪಾತ್ಗೇರ, ಲಕ್ಷ್ಮಣ್ ಜ್ಯೋತಿ, ಶಾಂತಪ್ಪ, ಮರಿಯಪ್ಪ ದಿಬ್ಬಿ, ಮಾರುತಿ ನಾಯಕ್, ಭೀಮಣ್ಣ ದೊರೆ, ಬಸವರಾಜ್ ನಾಯಕ್ ಕೊತ್ತದೊಡ್ಡಿ, ಶಾಲಂ ಉದ್ದಾರ್, ಪ್ರಭು ದೊರೆ, ಬಸವರಾಜ್ ಎರಮಸಾಳ್, ಮೈಬೂಬ್ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗಮನಾರ್ಹ ಸಂಗತಿ ಎಂದರೆ ರಸ್ತೆ ಕಾಮಗಾರಿ ನಿರ್ವಹಿಸಿರುವಲ್ಲಿ ಗುತ್ತೇದಾರರು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದು ತಮ್ಮ ಸಂಬಂಧಿಕರನ್ನು ಕಾರ್ಯಕ್ರಮಕ್ಕೆ ಕಳಿಸಿದ್ದು ಇದು ಸ್ಥಳೀಯರ ನಡುವೆ ಚರ್ಚೆಗೆ ಗ್ರಾಸವಾಯಿತು. ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡ ನಂತರ ಈ ಭಾಗದ ಗ್ರಾಮಗಳ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಸುಧಾರಣೆಯಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ತಪ್ಪರಗುಂಡದಿಂದ ನಮ್ಮ ಕೋತಿಗುಡ್ಡದವರೆಗೆ ಸುಮಾರು 4 ಕಿಲೋಮೀಟರ್ ರಸ್ತೆ ಒಂದು ನಿರ್ಮಾಣ ಭೂಮಿ ಪೂಜೆ ಆಗಿದೆ. ಅದಲ್ಲದೆ ನಮ್ಮ ಕೊಳಗೇರಿ ನಿಗಮದ ಒಂದು ವತಿಯಿಂದ 50 ಲಕ್ಷ ಕರಿಗುಡ್ಡದೋಣಿ ಮತ್ತು ಅಶೋಕೋಣಿ ಅಲ್ಲಿ ಕೂಡ ರಸ್ತೆ ಭೂಮಿ ಪೂಜೆ ಇಲ್ಲ. ಮತ್ತು ಈಗಾಗಲೇ ಅಲ್ಲಿ ಶಮಲಿಂಗೇಶ್ವರ ಗುಡಿಯಲ್ಲಿ ಶಾಸಕರ ಒಂದು ಅನುದಾನದಲ್ಲಿ 5 ಲಕ್ಷ ಅಲ್ಲಿ ಜೀರ್ಣೋದ್ಧಾರಕ್ಕಾಗಿ ಈಗಾಗಲೇ ಪೂಜೆ ಮಾಡಿಸ್ಬೇಕು ಇವತ್ತಿನ ಕಾರ್ಯಕ್ರಮ. ಮತ್ತು ಈಗೇನು ನಾವು ಗಲಗಿನ ಕಡೆ ಈಗ ಒಂದು ಸ್ಕೂಲು ಉದ್ಘಾಟನೆ ಐತಿಕ ಒಂದು ಒಳ್ಳೆ ಒಂದು ಪ್ಯಾಕೇಜ್. ಅದಾದಮೇಲೆ CC ರಸ್ತೆಗಳು ಮತ್ತು ಶಾಲೆ ಭೂಮಿ ಪೂಜೆ, ಕಜ್ಜಿಬಂಡಿ ಇವೆಲ್ಲ ಸುಮಾರು ಕಾರ್ಯಕ್ರಮ. ಪಲ್ಕಮಡಿಯಿಂದ ಚಿಂಚೋರಿಗೆ ಲಿಂಕ್ ರೋಡ್ ಅದು ಭಾಳ ಜನರಿಗೆ ಬೇಡಿಕೆ ಇತ್ತು. ಹಂಗಾಗಿ ಇವತ್ತು ನಮ್ಮ ಗುತ್ತಿಗೆದಾರರಿಗೆ ಅವರಿಗೆಲ್ಲ ನಾನು ಕೂಡ ಒಂದು ಸೂಚನೆ ಮಾಡಿ ನಮ್ಮ ಅಧಿಕಾರಿಗಳಿಗೆಲ್ಲ ಒಳ್ಳೆ ಕಾಮಗಾರಿ ಆದಷ್ಟು ಬೇಗ, ಯಾಕಂದರೆ ಜಾಸ್ತಿ ಜನ ಓಡಾಡೋಂಥ ಒಂದು ಇದು ಕನೆಕ್ಟ್ ರೋಡ್ ಇರೋದ್ರಿಂದ ಚೆನ್ನಾಗಿ ಮಾಡಿರಿ ಅನ್ನೋಂಥದ್ದು ಕೂಡ ನಾನು ಸೂಚನೆ.